ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ವಸಿಷ್ಠ ಮಹರ್ಷಿ ವಿರಚಿತ ಹಾಗೂ ಶ್ರೀ ವಾಲ್ಮೀಕಿ ಮಹರ್ಷಿ ಪ್ರೋಕ್ತ ದೇವುಡು ಅವರಿಂದ ಕನ್ನಡಿಸಲ್ಪಟ್ಟಿರುವ ಯೋಗ ವಾಸಿಷ್ಠದ ವೈರಾಗ್ಯ ಪ್ರಕರಣದಲ್ಲಿ ಮೋಕ್ಷೋಪಾಯವನ್ನು ವಿವರಿಸುವ ಸೂತ್ರಪಾತನಕವೆಂಬ ಮೊದಲನೆಯ ಸರ್ಗಕ್ಕೆ ಸ್ವಾಗತ. ಯಾವುದರಿಂದ ಎಲ್ಲ ಭೂತಗಳು ಹುಟ್ಟುವವೋ, ಹುಟ್ಟಿದ ಎಲ್ಲ ಭೂತಗಳು ಯಾವುದರಿಂದ ಬದುಕಿರುವವೋ, ಯಾವುದರಲ್ಲಿ ಎಲ್ಲವೂ ಮುಗಿಯುವವೋ ಆ ಸತ್ಯಾತ್ಮನಿಗೆ ನಮಸ್ಕಾರವು. ಜ್ಞಾತ, ಜ್ಞಾನ, ಜ್ಞೇಯ. ಇಲ್ಲಿ ಬ್ರಹ್ಮನು ಸಚ್ಚಿದಾನಂದವು. ಆ ಬ್ರಹ್ಮನೇ ಕೂಟಸ್ಥವಾಗಿ ಜ್ಞಾತೃವೆಂದು ತಿಳಿಯಲಾಗುತ್ತದೆ. ಅಲ್ಲಿ ಜ್ಞಾತ, ಜ್ಞಾನ, ಜ್ಞೇಯ ಎಂಬುದು ತ್ರಿಪುಟವಾದರೆ ನಂತರ ಜ್ಞಾನೇಂದ್ರಿಯದಿಂದ ಅದು ಕೂಡಿದಾಗ ದ್ರಷ್ಟುವಾಗುತ್ತದೆ. ಆಗ ದ್ರಷ್ಟ, ದರ್ಶನ, ದೃಶ್ಯ ಇವುಗಳು ತ್ರಿಪುಟಗಳಾಗುತ್ತವೆ. ಅದೇ ರೀತಿ ಕರ್ಮೇಂದ್ರಿಯಗಳಿಂದ ಕೂಡಿದಾಗ ಅದೇ ಬ್ರಹ್ಮವು ಕರ್ತೃವಾಗುತ್ತದೆ. ಆಗ ಕರ್ತ, ಕರಣ, ಕ್ರಿಯ ಎಂಬ ತ್ರಿಪುಟಗಳಿಂದ ಕೂಡಿದ್ದಾಗಿ ಎಲ್ಲವೂ ಯಾವುದರಿಂದಲೋ ಅಂತಹ ಜ್ಞಪ್ತಿ ಅಂದರೆ ಅಂತಹ ಸ್ವರೂಪನಾದ ಆತ್ಮನಿಗೆ ನಮಸ್ಕಾರವು. ಆಕಾಶದಲ್ಲಿಯೂ ಭೂಮಿಯಲ್ಲಿಯೂ ಯಾವನ ಆನಂದದ ತುಂತುರುಗಳು, ಆ ಪರಬ್ರಹ್ಮನ ಆನಂದದ ತುಂತುರುಗಳು ಸಿಡಿದು ಎಲ್ಲರಿಗೂ ಜೀವನವಾಗಿವೆಯೋ ಅಂತಹ ಬ್ರಹ್ಮಾನಂದಾತ್ಮನಿಗೆ ನಮಸ್ಕಾರವು. ಕಥಾ ಪ್ರಾರಂಭವು ಹೀಗಾಗುತ್ತದೆ. ಸುತೀಕ್ಷ್ಣನೆಂಬ ಒಬ್ಬ ಬ್ರಾಹ್ಮಣನು ಗೆದ್ದನು. ಇಲ್ಲಿ ಬ್ರಾಹ್ಮಣನೆಂದರೆ ಜಾತಿವಾಚಕ ಬ್ರಾಹ್ಮಣನಲ್ಲ. ಯಾರು ಬ್ರಹ್ಮಜ್ಞಾನದಲ್ಲಿ ಆಶಯವುಳ್ಳವನಾಗಿ ಬ್ರಹ್ಮಜ್ಞಾನವನ್ನು ಹುಡುಕಿಕೊಂಡು ಹೊರಟಿದ್ದನೋ ಆತ ಯಾವುದೇ ಜಾತಿ ವರ್ಣಗಳಿಗೆ ಸೇರಿರಲಿ ಅಥವಾ ಪ್ರಾಣಿ ಸಂಕುಲದಲ್ಲಿಯೇ ಯಾವ ಪ್ರಾಣಿಯೇ ಆಗಿರಲಿ ಅವರೆಲ್ಲರೂ ಕೂಡ ಬ್ರಾಹ್ಮಣ ಎಂದೇ ಪರಿಗಣಿಸಲ್ಪಡುತ್ತಾರೆ. ಹೀಗೆ ಸುತೀಕ್ಷ್ಣನೆಂಬ ಒಬ್ಬ ಬ್ರಾಹ್ಮಣನು ಗೆದ್ದನು. ಆತನಿಗೆ ಸಂಶಯಗಳಿಂದ ಮನಸ್ಸು ಹೊಯ್ದಾಡಿತು. ಆಗ ಆತನು ಅಗಸ್ತಿ ಎಂಬ ಮುನಿವರನ ಆಶ್ರಮಕ್ಕೆ ಹೋಗಿ ವಿಶ್ವಾಸದಿಂದ ಹೀಗೆ ಕೇಳಿದನು. ಸುತೀಕ್ಷ್ಣನು ಹೇಳುತ್ತಾನೆ, ಎಲೈ ಭಗವಂತನೇ, ಅಗಸ್ತಿಯನ್ನು ಕುರಿತು, ಎಲೈ ಭಗವಂತನೇ, ಧರ್ಮತತ್ವವನ್ನು ಇದು ಹೀಗೇ ಸರಿಯೆಂದು ದೃಢವಾಗಿ ಬಲ್ಲವನೇ, ಸರ್ವಶಾಸ್ತ್ರಗಳನ್ನು ಬಲ್ಲವನೇ, ನನಗೊಂದು ಸಂಶಯವಿದೆ. ಅದು ದೊಡ್ಡದು. ಕೃಪೆಯಿಂದ ಅದನ್ನು ಪರಿಹರಿಸು. ಮೋಕ್ಷಕ್ಕೆ ಕಾರಣವು ಕರ್ಮವೋ ಜ್ಞಾನವೋ ಅಥವಾ ಎರಡೂ ಅಂದರೆ ಕರ್ಮ ಜ್ಞಾನಗಳೆರಡೂ ಕಾರಣವಾಗುವುದೋ? ಈ ಅಂಶವನ್ನು ನೀನು ಚೆನ್ನಾಗಿ ವಿಚಾರಿಸಿ ನಿಶ್ಚಯ ಮಾಡಿ ಮೋಕ್ಷಕ್ಕೆ ಸಾಧನವು ಯಾವುದು ಎಂದು ಹೇಳು. ಹೀಗೆ ಕೇಳಿದಾಗ ಅಗಸ್ತಿಯು ಹೇಳುತ್ತಾನೆ, ಪಕ್ಷಿಯು ಆಕಾಶದಲ್ಲಿ ಹಾರುವಾಗ ಅದಕ್ಕೆ ಎರಡು ರೆಕ್ಕೆಗಳು ಬೇಕಾಗುವಂತೆ ಪರಮ ಪದವನ್ನು ಪಡೆಯಲು ಜ್ಞಾನ, ಕರ್ಮ ಎರಡೂ ಬೇಕು. ಬರಿಯ ಕರ್ಮದಿಂದಲೇ ಆಗಲಿ ಅಥವಾ ಕೇವಲ ಜ್ಞಾನದಿಂದಲೇ ಆಗಲಿ ಮೋಕ್ಷವು ಲಭಿಸುವುದಿಲ್ಲ. ಆದರೆ ಎರಡೂ ಇದ್ದರೆ ಮೋಕ್ಷವು ದೊರೆಯುವುದು. ಆದ್ದರಿಂದ ಎರಡನ್ನೂ ಸಾಧನವೆನ್ನುವರು. ಈ ಅರ್ಥವನ್ನು ವಿಶದಪಡಿಸುವ ಪುರಾತನವಾದ ಇತಿಹಾಸವೊಂದುಂಟು. ಏಕೆಂದರೆ ವ್ಯಕ್ತಿ ತನಗೆ ತಿಳಿದಿದೆ ಎಂಬ ಕಾರಣದಿಂದಾಗಿ ಹೇಳಿದರೆ ಯಾರು ತಾನೇ ನಂಬುತ್ತಾರೆ? ಈ ಕಾರಣದಿಂದಾಗಿ ಅಗಸ್ತಿಯು ಇಲ್ಲಿ ಒಂದು ಪುರಾತನ ಇತಿಹಾಸವನ್ನು ಹೇಳಿ ಆ ಸುತೀಕ್ಷ್ಣನೆಂಬ ಬ್ರಾಹ್ಮಣನಿಗೆ, ಅಂದರೆ ಯಾರು ಬ್ರಹ್ಮಜ್ಞಾನವನ್ನು ಬಯಸಿ ಬಂದಿದ್ದರೋ ಆತನಿಗೆ ಸರಿಯಾಗಿ ವಿಶದವಾಗುವಂತೆ ವಿಚಾರಗಳನ್ನು ತಿಳಿಸುತ್ತಿದ್ದಾನೆ. ಈ ಅರ್ಥವನ್ನು ವಿಶದಪಡಿಸುವ ಪುರಾತನವಾದ ಇತಿಹಾಸವೊಂದುಂಟು. ಅದನ್ನು ಹೇಳುವೆನು ಕೇಳು. ವೇದಾಧ್ಯಯನ ಸಂಪನ್ನನಾದ ಕಾರುಣ್ಯನೆಂಬ ಒಬ್ಬ ಬ್ರಾಹ್ಮಣನಿದ್ದನು. ಅವನು ಅಗ್ನಿವೇಶ್ಯನ ಪುತ್ರನು, ವೇದಾಂಗ ಪಾರಂಗತನು. ಗುರುವಿನಿಂದ ಅಂದರೆ ಸಂಪ್ರದಾಯ ಶುದ್ಧವಾಗಿ ವಿದ್ಯೆಯನ್ನು ಕಲಿತು ಆತನು ತಂದೆಯ ಮನೆಗೆ ಹಿಂತಿರುಗಿ ಬಂದನು. ಆದರೆ ಆತನು ಅನೇಕ ಸಂಶಯಗಳುಳ್ಳವರಾಗಿ ಯಾವ ಕರ್ಮವನ್ನು ಮಾಡದೆ ಮನೆಯಲ್ಲಿ ಸುಮ್ಮನಿದ್ದನು. ಹೀಗೆ ಕರ್ಮವನ್ನು ಬಿಟ್ಟಿರುವ ಮಗನನ್ನು ಕಂಡು ಅಗ್ನಿವೇಶ್ಯನು ಅಂದರೆ ತಂದೆಯಾದ ಅಗ್ನಿವೇಶ್ಯನು ಮಗನಿಗೆ ಹಿತವಾಗಲೆಂದು ಗುರುವಾದಾತನು ಅಂದರೆ ಕಾರುಣ್ಯನಿಗೆ ಶ್ಲಾಘ್ಯವಾದಂತಹ ಈ ಮಾತನ್ನು ಹೇಳುತ್ತಾನೆ. ಅಗ್ನಿವೇಶ್ಯನು ಹೇಳುತ್ತಿರುವನು, ಎಲೈ ಮಗನೇ, ನೀನೇಕೆ ಹೀಗೆ ಸ್ವಕರ್ಮವನ್ನು ಪಾಲಿಸದೇ ಇರುವೆ?
ಕರ್ಮವನ್ನು ಮಾಡದೆಯೇ ಸಿದ್ಧಿಯನ್ನು ಹೇಗೆ ಹೊಂದುವೆ ಹೇಳು, ನೀನು ಹೀಗೆ ಕರ್ಮವನ್ನು ಬಿಟ್ಟಿರುವುದೇಕೆ? ಆಗ ಕಾರುಣ್ಯನು ಹೇಳುತ್ತಾನೆ, ಯಾವ ಜೀವವು ಅಗ್ನಿಹೋತ್ರವನ್ನು ಸಂಧ್ಯೆಯನ್ನು ಮಾಡಬೇಕು ಎಂಬ ಪ್ರವೃತ್ತಿ ರೂಪವಾದ ಧರ್ಮವು ಶ್ರುತಿ ಸ್ಮೃತಿಗಳಿಂದ ವಿಹಿತವಾಗಿರುವುದು, ಹಾಗೆಯೇ ಧನದಿಂದಾಗಲಿ ಕರ್ಮದಿಂದಾಗಲಿ ಪ್ರಜೆಯಿಂದಾಗಲಿ ಮೋಕ್ಷವಾಗುವುದಿಲ್ಲ. ಎಲ್ಲವನ್ನೂ ತ್ಯಾಗ ಮಾಡುವುದರಿಂದ ಯತಿಗಳು ಮೋಕ್ಷವೆಂಬ ಅಮೃತವನ್ನು ಪಡೆಯುವರು. ಇದನ್ನು ಇತರ ಶ್ರುತಿಗಳು ಕೂಡ ಹೇಳುತ್ತವೆ. ಹೀಗೆ ಪರಸ್ಪರ ವಿರುದ್ಧಗಳಾದ ಈ ಎರಡು ಶ್ರುತಿಗಳಲ್ಲಿ, ಏಕೆಂದರೆ ಒಂದೆಡೆ ಶ್ರುತಿ ಹೇಳುತ್ತದೆ ಯಾವ ಜೀವವೂ ಅಗ್ನಿಹೋತ್ರ ಸಂಧ್ಯೆಯನ್ನು ಮಾಡಬೇಕೆಂದು, ಇನ್ನೊಂದೆಡೆ ಅವುಗಳನ್ನೆಲ್ಲ ತ್ಯಾಗ ಮಾಡುವುದರಿಂದಲೇ ಮೋಕ್ಷವನ್ನು ಪಡೆಯಲು ಸಾಧ್ಯ ಎಂದು. ಆದ್ದರಿಂದ ಪರಸ್ಪರ ವಿರುದ್ಧಗಳಾದ ಈ ಎರಡು ಶ್ರುತಿಗಳಲ್ಲಿ ಗುರುವೇ ಅಂದರೆ ತಂದೆಯನ್ನು ಕುರಿತು ಕೇಳುತ್ತಿದ್ದಾನೆ, ಏನು ಮಾಡಬೇಕೆಂಬುದು ತೋರದೆ ಕರ್ಮ ಮಾಡದೆ ನಾನು ಸುಮ್ಮನಿರುವೆನು ಎಂದು. ಈಗ ಅಗಸ್ತಿಗಳು ಮುಂದುವರೆದು ಹೇಳುತ್ತಾರೆ, ಕಾರುಣ್ಯನು ಹೀಗೆ ಹೇಳಿ, ಅಂದರೆ ಅಗ್ನಿವೇಶ್ಯ ಪುತ್ರನಾದಂತಹ ಕಾರುಣ್ಯನು ಹೀಗೆ ಹೇಳಿ ಮೌನವನ್ನು ಆಳಿದನು. ಆ ಮಗನನ್ನು ನೋಡಿ ತಂದೆಯಾದ ಅಗ್ನಿವೇಶ್ಯನು ಹೇಳುತ್ತಾನೆ, ಮಗನೇ, ನಾನೊಂದು ಕಥೆಯನ್ನು ಹೇಳುವೆನು, ಅದನ್ನು ಕೇಳಿ ಅದರ ಅರ್ಥವನ್ನು ಸಂಪೂರ್ಣವಾಗಿ ಗ್ರಹಿಸು, ಅನಂತರ ನಿನಗೆ ತೋರಿದಂತೆ ಮಾಡು. ಅಪ್ಸರಸೆಯಲ್ಲಿ ಶ್ರೇಷ್ಠಳಾದ ಸುರುಚಿ ಎಂಬ ಸ್ತ್ರೀಯುಂಟು. ಆಕೆಯೊಂದು ದಿನ ನವಿಲುಗಳು ತುಂಬಿರುವ ಹಿಮವತ್ ಪರ್ವತ ಶಿಖರದಲ್ಲಿ ಕುಳಿತಿದ್ದಳು. ಸರ್ವ ಪಾಪಗಳನ್ನು ತೊಳೆಯುವ ಆಕಾಶಗಂಗೆಯು ಆ ಶಿಖರದ ಮೂಲದಲ್ಲಿ ಹರಿಯುತ್ತಿದ್ದಿತು. ಅದರ ಮಗ್ಗುಲಲ್ಲಿ ಕಿನ್ನರಿಯರು ಕಿನ್ನರರೊಡನೆ ಕ್ರೀಡಿಸುತ್ತಿದ್ದರು. ಅಂತರಿಕ್ಷದಲ್ಲಿ ಹೋಗುತ್ತಿರುವ ಇಂದ್ರನ ದೂತನನ್ನು ನೋಡಿ ಆ ಮಹಾಭಾಗ್ಯೆಯಾದ ಸುರುಚಿಯು ಅವನನ್ನು ಕುರಿತು ಹೀಗೆ ಹೇಳುತ್ತಾಳೆ, ಎಲೈ ಮಹಾಭಾಗನಾದ ದೇವದೂತನೇ, ನೀನು ಎಲ್ಲಿಂದ ಬಂದೆ, ಎಲ್ಲಿಗೆ ಹೋಗುತ್ತಿದ್ದೀಯೇ, ಕೃಪೆಯಿಂದ ಹೇಳು. ಆಗ ಆ ದೇವದೂತನು ಹೇಳುತ್ತಾನೆ, ಎಲೈ ಸುಭ್ರುವೆ, ಅಂದರೆ ಒಳ್ಳೆಯ ಹುಬ್ಬುಗಳುಳ್ಳವಳೆ, ಯಥಾವತ್ತಾಗಿ ಹೇಳುವೆನು ಕೇಳು. ಅರಿಷ್ಟನೇಮಿ ಎಂಬ ರಾಜರ್ಷಿಯುಂಟು. ಆತನು ಮಗನಿಗೆ ರಾಜ್ಯವನ್ನು ಕೊಟ್ಟು ವೈರಾಗ್ಯ ಸಂಪನ್ನನಾಗಿ ಧರ್ಮಾತ್ಮನಾಗಿ ಗಂಧಮಾದನ ಪರ್ವತದಲ್ಲಿ ತಪಸ್ಸು ಮಾಡುತ್ತಿರುವನು. ಅಲ್ಲಿ ಮಾಡಬೇಕಾಗಿದ್ದ ಕೆಲಸವನ್ನು ಮುಗಿಸಿಕೊಂಡು ಅಲ್ಲಿಂದಲೇ ಬರುತ್ತಿರುವೆನು. ಆ ವೃತ್ತಾಂತವನ್ನು ಇಂದ್ರನಿಗೆ ವಿಜ್ಞಾಪಿಸಲು ಹೋಗುತ್ತಿರುವೆನು ಎನ್ನುತ್ತಾನೆ. ದೇವದೂತನ ಮಾತನ್ನು ಕೇಳಿದಂತಹ ಆ ಸುರುಚಿ ಎಂಬ ಅಪ್ಸರೆಯು ಹೇಳುತ್ತಾಳೆ, ಅಲ್ಲಿ ಏನು ನಡೆಯಿತು ಎಂಬುದನ್ನು ಅವಸರ ಪಡದೆ ನನಗೆ ಹೇಳು, ಅದನ್ನೆಲ್ಲ ಕೇಳಬೇಕೆಂಬ ಆಸೆ ನನಗಿದೆ. ಆಗ ದೇವದೂತನು ಹೇಳುತ್ತಾನೆ, ಎಲೋ ಭದ್ರೆಯೇ, ಅಲ್ಲಿ ನಡೆದುದೆಲ್ಲವನ್ನು ವಿಶದವಾಗಿ ಹೇಳುವೆನು ಕೇಳು. ಆ ರಾಜನು ಅಲ್ಲಿ ಘನವಾದ ತಪಸ್ಸನ್ನು ಮಾಡುತ್ತಿರಲು ಇಂದ್ರನು ನನ್ನನ್ನು ಕರೆದು, ಎಲೈ ದೂತನೇ, ಈ ವಿಮಾನವನ್ನು ತೆಗೆದುಕೊಂಡು ಆ ರಾಜನ ಬಳಿಗೆ ಹೋಗು ಎಂದು ಆಜ್ಞಾಪಿಸಿದ. ಆ ವಿಮಾನದೊಡನೆ ಅಪ್ಸರೋಗಣವು, ನಾನಾ ವಾದ್ಯಗಳು, ಗಂಧರ್ವ ಸಿದ್ಧ ಯಕ್ಷ ಕಿನ್ನರರು ಹೋಗಲಿ, ತಾಳ ವೇಣು ಮೃದಂಗ ಮೊದಲಾದವೆಲ್ಲ ಇರಲಿ. ನಾನಾ ವೃಕ್ಷಗಳಿಂದ ತುಂಬಿರುವ ಆ ಗಂಧಮಾದನ ಪರ್ವತಕ್ಕೆ ನೀನು ಹೋಗಿ ಆ ಅರಿಷ್ಟನೇಮಿ ಮಹಾರಾಜನನ್ನು ಈ ವಿಮಾನದಲ್ಲಿ ಕೂರಿಸಿಕೊಂಡು ಸ್ವರ್ಗ ಭೋಗಗಳನ್ನು ಅನುಭವಿಸಲು ಈ ಅಮರಾವತಿಗೆ, ಅಂದರೆ ಸ್ವರ್ಗಲೋಕಕ್ಕೆ ಕರೆದುಕೊಂಡು ಬಾ. ಹೀಗೆಂದು ಇಂದ್ರನಿಂದ ಅಜ್ಞಪ್ತನಾಗಿ ಆ ವಿಮಾನವನ್ನು ಅದರ ಜೊತೆಯಲ್ಲಿ ಬೇಕಾದ ಎಲ್ಲಾ ವಸ್ತುಗಳನ್ನು ತೆಗೆದುಕೊಂಡು ಆ ಗಂಧಮಾದನ ಪರ್ವತಕ್ಕೆ ಹೋದನು. ಆ ಪರ್ವತದಲ್ಲಿದ್ದ ರಾಜನ ಆಶ್ರಮವನ್ನು ಸೇರಿ ಮಹೇಂದ್ರನ ಆಜ್ಞೆಯನ್ನು ಆತನಿಗೆ ಸಮಗ್ರವಾಗಿ ತಿಳಿಸಿದನು. ದೇವಲೋಕದಿಂದ ಸ್ವತಃ ಇಂದ್ರನೇ ವಿಮಾನದೊಂದಿಗೆ ತನ್ನ ಎಲ್ಲ ದೂತ ಅಪ್ಸರಸಿಯರು ಎಲ್ಲರನ್ನೂ ಕರೆಸಿಕೊಳ್ಳುತ್ತಿರುವಾಗ ಯಾರು ತಾನೇ ಅದನ್ನು ನಿರಾಕರಿಸಲು ಸಾಧ್ಯ? ಆದರೆ ರಾಜನು ಹೇಳುತ್ತಾನೆ, ನನ್ನ ಮಾತನ್ನು ಕೇಳಿ, ಅಂದರೆ ಆ ದೇವದೂತನು ಹೇಳಿದ ಮಾತನ್ನು ಕೇಳಿ ರಾಜನು ಸಂದೇಹಪಟ್ಟು ಹೀಗೆಂದನು, ಎಲೈ ದೂತನೇ, ನಾನು ಒಂದು ಮಾತು ಕೇಳುವೆನು, ನೀನು ಅದಕ್ಕೆ ಸರಿಯಾಗಿ ಉತ್ತರವನ್ನು ಹೇಳಬೇಕು. ಆ ಸ್ವರ್ಗದಲ್ಲಿ ಏನೇನು ಗುಣವುಂಟು, ಏನೇನು ದೋಷವುಂಟು, ಅದನ್ನು ನನಗೆ ಮೊದಲು ಹೇಳು. ಅಲ್ಲಿನ ಸ್ಥಿತಿಯನ್ನು ತಿಳಿದು ನನ್ನ ಮನಸ್ಸಿಗೆ ಬಂದಂತೆ ಮಾಡುವೆನು. ಆಗ ಆ ದೇವದೂತನು ಆ ರಾಜನಿಗೆ, ಅರಿಷ್ಟನೇಮಿ ಎಂಬ ರಾಜನಿಗೆ ಹೇಳುತ್ತಾನೆ,
ಸ್ವರ್ಗದಲ್ಲಿ ಪುಣ್ಯವು ಇರುವವರೆಗೂ ಪರಮ ಸುಖವು ಲಭಿಸುವುದು. ಉತ್ತಮ ಪುಣ್ಯದಿಂದ ಉತ್ತಮವಾದ ಸ್ವರ್ಗವು ಲಭಿಸುವುದು. ಮಧ್ಯಮ ಪುಣ್ಯದಿಂದ ಮಧ್ಯಮ ಸ್ವರ್ಗವು ಲಭಿಸುವುದು. ಕನಿಷ್ಠ ಅಂದರೆ ಸಾಮಾನ್ಯ ಪುಣ್ಯದಿಂದ ಸಾಮಾನ್ಯವಾದ ಸ್ವರ್ಗವು ಲಭಿಸುವುದು. ಅಲ್ಲಿ ಭೋಗಾಧಿಕರನ್ನು ಕಂಡರೆ ಈ ಅಸೂಯೆಯು, ಭೋಗ ಸಮರೊಡನೆ ಸ್ಪರ್ಧೆಯು, ಭೋಗ ನೀಚರನ್ನು ಕಂಡರೆ ಅಂದರೆ ಕಡಿಮೆ ಭೋಗವನ್ನು ಅನುಭವಿಸುತ್ತಿರುವವರನ್ನು ಕಂಡರೆ ಸಂತೋಷವೂ ಉಂಟು. ಆ ಸ್ವರ್ಗವು ತಾನು ಮಾಡಿದ ಪುಣ್ಯವು ಕ್ಷಯವಾಗುವವರೆಗೂ ಇರುವುದು. ಮಾನವರು ತಮ್ಮ ಪುಣ್ಯವು ಕ್ಷಯವಾಗಲು ಮತ್ತೆ ಮರ್ತ್ಯಲೋಕಕ್ಕೆ ಹೋಗುವರು. ರಾಜನೇ, ಈ ಎಲ್ಲ ಗುಣದೋಷಗಳು ಸ್ವರ್ಗದಲ್ಲಿ ಉಂಟು. ಆಗ ದೇವದೂತನು ಹೇಳಿದ ಮಾತನ್ನು ಕೇಳಿ ರಾಜನು ಹೇಳುತ್ತಾನೆ, ಇಂತಹ ಫಲಗಳನ್ನುಳ್ಳ ಆ ಸ್ವರ್ಗವನ್ನು ನಾನೊಲ್ಲೆನು. ಇನ್ನೂ ಉಗ್ರವಾದ ತಪಸ್ಸನ್ನು ಮಾಡುವೆನು. ಅಶುದ್ಧವಾದ ಈ ದೇಹವನ್ನು ಹಾವು ತನ್ನ ಪರೆಯನ್ನು ಬಿಡುವಂತೆ ಬಿಡುವೆನು. ಆದ್ದರಿಂದ ಎಲೈ ದೇವದೂತನೇ, ಈ ವಿಮಾನವನ್ನು ತೆಗೆದುಕೊಂಡು ನೀನು ಬಂದಂತೆಯೇ ಬಂದ ದಾರಿಯಲ್ಲಿಯೇ ಹೊರಟು ಹೋಗು. ಮಹೇಂದ್ರನ ಸನ್ನಿಧಿಗೆ ಮರಳು. ನಿನಗೆ ನಮಸ್ಕಾರವು ಎನ್ನುತ್ತಾನೆ. ಈ ಮಾತನ್ನು ಕೇಳಿದ ನಾನು ಹೋಗಿ, ಎಲೋ ಭದ್ರೆಯೇ, ಅಂದರೆ ಆ ಸುರುಚಿ ಎಂಬ ಅಪ್ಸರಸಿಗೆ ದೇವದೂತನು ಹೇಳುತ್ತಿರುವುದನು, ಎಲೋ ಭದ್ರೆಯೇ, ದೇವೇಂದ್ರನಿಗೆ ನಡೆದುದೆಲ್ಲವನ್ನು ಹೇಳಲು ಆತನು ಮಹದಾಶ್ಚರ್ಯ ಭರಿತನಾದನು. ಆಗ ಇಂದ್ರನು ಮೃದು ಮಧುರವಾದ ಮಾತಿನಿಂದ ನನ್ನನ್ನು ಕುರಿತು ಹೀಗೆ ಆಜ್ಞಾಪಿಸಿದನು, ಎಲೈ ದೇವದೂತನೇ, ಮತ್ತೆ ಆ ಆಶ್ರಮಕ್ಕೆ ಅಂದರೆ ಅರಿಷ್ಟನೇಮಿ ಎಂಬ ರಾಜನ ಆ ಆಶ್ರಮಕ್ಕೆ ಹೋಗಿ ಆ ತತ್ವಜ್ಞಾನ ಸಂಪನ್ನನಾದ ವಾಲ್ಮೀಕಿಯ ಆಶ್ರಮಕ್ಕೆ ವೈರಾಗ್ಯವಂತನಾದ ಈ ರಾಜನನ್ನು ಕರೆದುಕೊಂಡು ಹೋಗಿ ಆ ಮಹರ್ಷಿಗೆ ಅಂದರೆ ವಾಲ್ಮೀಕಿ ಮಹರ್ಷಿಗೆ ನನ್ನ ಸಂದೇಹವನ್ನು ತಿಳಿಸು. ಎಲೈ ಮಹರ್ಷಿಯೇ, ಈ ರಾಜನು ವೈರಾಗ್ಯವಂತನು, ವಿನೀತನು, ಸ್ವರ್ಗವನ್ನೂ ಬೇಡವೆಂದವನು. ಈತನಿಗೆ ತತ್ವಾರ್ಥವನ್ನು ತಿಳಿಸು ಎಂದು ನಾನು ಹೇಳಿದನೆಂದು ಕೇಳು. ಅಂದರೆ ಸೂಕ್ಷ್ಮವಾಗಿ ಗಮನಿಸಿದರೆ ಯಾರು ಅಲ್ಪ ಸುಖ ಭೋಗಗಳನ್ನು ನಿರಾಕರಿಸುವರೋ ಅವರಿಗೆ ಮಾತ್ರವೇ ತತ್ವಾರ್ಥವು ಲಭ್ಯವಾಗುವುದು. ತತ್ವಾರ್ಥವನ್ನು ತಿಳಿದರೆ ಸಂಸಾರ ದುಃಖದಿಂದ ಬಳಲಿರುವ ಈತನು ಮೋಕ್ಷವನ್ನು ಪಡೆಯುವನು ಎಂದು ಅಪ್ಪಣೆ ಮಾಡಿ ನನ್ನನ್ನು ದೇವರಾಜನು ಮತ್ತೆ ಆ ರಾಜನ ಬಳಿಗೆ ಕಳುಹಿಸಿದನು. ನಾನು ಅದರಂತೆಯೇ ದೇವದೂತನು ಆ ಸುರುಚಿ ಎಂಬ ಅಪ್ಸರೆಗೆ ಹೇಳುತ್ತಿರುವುದು, ನಾನು ಅದರಂತೆಯೇ ಆ ರಾಜನ ಅಂದರೆ ಅರಿಷ್ಟನೇಮಿ ಎಂಬ ರಾಜನ ಬಳಿಗೆ ಬಂದು ಮಹೇಂದ್ರನ ಆಜ್ಞೆಯನ್ನು ತಿಳುಹಿಸಿ ಆತನನ್ನು ವಾಲ್ಮೀಕಿ ಮಹರ್ಷಿಯ ಬಳಿಗೆ ಕರೆದೊಯ್ದನು. ಆ ರಾಜನು ಆ ಮಹರ್ಷಿಯಲ್ಲಿ, ಅರಿಷ್ಟನೇಮಿ ಎಂಬ ಆ ರಾಜನು ವಾಲ್ಮೀಕಿ ಮಹರ್ಷಿಯಲ್ಲಿ ತನಗೆ ಮೋಕ್ಷ ಸಾಧನವನ್ನು ಕರುಣಿಸಬೇಕೆಂದು ಭಿನ್ನವಿಸಿಕೊಂಡನು. ವಾಲ್ಮೀಕಿಯು ರಾಜನನ್ನು ಕುಶಲ ಪ್ರಶ್ನೆಗಳಿಂದ ಗೌರವಿಸಿದನು. ಎಲ್ಲವೂ ನಿರಾಮಯವಾಗಿರುವುದೇ ಎಂದು ಕೇಳಿದನು. ಆಗ ಅರಿಷ್ಟನೇಮಿ ಎಂಬ ಆ ರಾಜನು ಹೇಳುತ್ತಾನೆ, ಭಗವಂತನೇ, ಧರ್ಮತತ್ವವನ್ನು ಬಲ್ಲವನೇ, ಅರಿದಿರುವುದೇನು ಅರಿಯಬೇಕಾದುದೇನು ಎಂಬುದನ್ನು ಬಲ್ಲವರಲ್ಲಿ ಶ್ರೇಷ್ಠನೇ, ನಿನ್ನ ದರ್ಶನದಿಂದ ಕೃತಾರ್ಥನಾದೆನು. ಇದೇ ನನ್ನ ಕುಶಲವು. ಭಗವಂತನೇ, ಸಂಸಾರ ದುಃಖವೆಂಬ ರೋಗದಿಂದ ನಾನು ಹೇಗೆ ಮುಕ್ತನಾಗುವೆನು ಎಂಬುದನ್ನು ಕೇಳಬಯಸುವೆನು. ಅದನ್ನು ನಿರ್ವಿಘ್ನವಾಗಿ ನನಗೆ ಹೇಳು. ಆಗ ವಾಲ್ಮೀಕಿಯು ಹೇಳಿದನು, ಎಲೈ ರಾಜನೇ, ಸಂಪೂರ್ಣವಾಗಿ ರಾಮಾಯಣವನ್ನು ಹೇಳುವೆನು. ಅದನ್ನು ಕೇಳಿ ಪ್ರಯತ್ನಪಟ್ಟು ಮನಸ್ಸಿನಲ್ಲಿ ಅದನ್ನು ಧರಿಸು. ಹಾಗೆ ಮಾಡಿದರೆ ನೀನು ನಿಜವಾಗಿಯೂ ಜೀವನ್ಮುಕ್ತನಾಗುವೆ. ಆ ರಾಮಾಯಣದ ಕಥೆಯು ವಸಿಷ್ಠ ರಾಮ ಸಂವಾದ ರೂಪವು ಶುಭವೂ ಆದ ಮೋಕ್ಷೋಪಾಯವು. ರಾಜೇಂದ್ರನೇ, ನೀನು ಜ್ಞಾತ ಸ್ವಭಾವನು ಅಂದರೆ ಬ್ರಹ್ಮವನ್ನು ಬಲ್ಲವನು. ಆದ್ದರಿಂದಲೇ ಹೇಳುವೆನು, ರಾಜೇಂದ್ರನೇ, ನಾನು ಜ್ಞಾತ ಸ್ವಭಾವನು ಅಂದರೆ ತನ್ನನ್ನು ತಾನು ವಾಲ್ಮೀಕಿ ಮಹರ್ಷಿಯು ಬ್ರಹ್ಮವನ್ನು ಬಲ್ಲವನು ಎಂಬುದನ್ನು ಆತನ ಮುಂದೆ ಹೇಳುತ್ತಿರುವನು. ಕಾರಣವೇನೆಂದರೆ ಯಾರು ಬ್ರಹ್ಮಜ್ಞಾನವನ್ನು ಬಲ್ಲವರೋ ಅವರಿಂದ ಮಾತ್ರವೇ ಆ ಕುರಿತಾಗಿ ತಿಳಿಯಲು ಸಾಧ್ಯವಲ್ಲವೇ. ಆದ್ದರಿಂದ ಆ ಬಗೆಯ ಆಶ್ವಾಸನೆಯನ್ನು ಕೊಟ್ಟು ವಾಲ್ಮೀಕಿ ಮಹರ್ಷಿಯು ಮೋಕ್ಷೋಪಾಯವನ್ನು ಆ ಅರಿಷ್ಟನೇಮಿ ಎಂಬ ರಾಜನಿಗೆ ಹೇಳುತ್ತಿರುವನು. ಆಗ ರಾಜನು ಕೇಳುತ್ತಾನೆ, ರಾಮನು ಯಾರು, ಯಾರ ಮಗನು? ಆ ರಾಮನು ಬದ್ಧನೋ ಅಂದರೆ ಸಂಸಾರ ಬಂಧದಲ್ಲಿ ಸಿಲುಕಿದವನೋ ಅಥವಾ ಮುಕ್ತನೋ?
ತತ್ವಜ್ಞರಲ್ಲಿ ಶ್ರೇಷ್ಠನಾದವನೇ, ಈ ಅಂಶವನ್ನು ನಿರ್ಣಯಿಸಿ ಹೇಳು. ಆಗ ವಾಲ್ಮೀಕಿ ಋಷಿಯು ಹೇಳುತ್ತಾರೆ, ಶ್ರೀಹರಿಯು ಶಾಪವೆಂಬ ಕಾರಣದಿಂದ ರಾಜವೇಷಧಾರಿಯಾದನು. ಬೇಕೆಂತಲೇ ತಾನು ಅಜ್ಞಾನವನ್ನು ಕಲ್ಪಿಸಿಕೊಂಡು, ಅಂದರೆ ಸರ್ವಜ್ಞನಾದರೂ ಕೂಡ ತಾನು ಅಜ್ಞಾನಿಯಂತೆಯೇ ಮನುಷ್ಯ ರೂಪದಲ್ಲಿ ಭೂಮಿಯಲ್ಲಿ ಅವತರಿಸಿದನು. ಆತನೇ ರಾಮನು. ಆಗ ರಾಜನು ಕೇಳುತ್ತಾನೆ, ಚಿದಾನಂದ ಸ್ವರೂಪೇ ಹಿ ರಾಮೇ ಚೈತನ್ಯ ವಿಗ್ರಹೇ. ರಾಜನು ಕೇಳುತ್ತಾನೆ, ಚಿದಾನಂದವೇ ಸತ್ಚಿತ್ ಆನಂದವೇ ಸ್ವರೂಪವಾಗಿ ಉಳ್ಳ ಆ ಶ್ರೀಹರಿಗೆ ಚೈತನ್ಯವೇ ಮೂರ್ತಿಗೊಂಡಿದೆಯೋ ಎಂಬಂತಿರುವಂತಹ ಶಾಪವು ಹೇಗೆ ಬಂತು? ಆ ಶಾಪವನ್ನು ಕೊಟ್ಟವರು ಯಾರು? ಅದೆಲ್ಲವನ್ನು ನನಗೆ ಹೇಳು. ಆಗ ವಾಲ್ಮೀಕಿಗಳು ಹೇಳುತ್ತಾರೆ, ನಿಷ್ಕಾಮನಾದ ಸನತ್ಕುಮಾರನು ಬ್ರಹ್ಮಲೋಕದಲ್ಲಿ ಇದ್ದನು. ತ್ರಿಲೋಕಾಧಿಪತಿಯಾದ ಮಹಾವಿಷ್ಣುವು ವೈಕುಂಠದಿಂದ ಆ ಬ್ರಹ್ಮಲೋಕಕ್ಕೆ ಬಂದನು. ಸನತ್ಕುಮಾರನ ವಿನ ಮಿಕ್ಕ ಸತ್ಯಲೋಕ ನಿವಾಸಿಗಳೆಲ್ಲರೂ ಬ್ರಹ್ಮನೂ ಕೂಡ ಆತನಿಗೆ, ಅಂದರೆ ಮಹಾವಿಷ್ಣುವಿಗೆ ಪೂಜೆಯನ್ನು ಅರ್ಪಿಸಿದರು. ಹಾಗೆ ಪ್ರತ್ಯೇಕವಾಗಿದ್ದಂತಹ ಸನತ್ಕುಮಾರನನ್ನು ಕಂಡು ವಿಷ್ಣುವು ಹೇಳುತ್ತಾನೆ, ಎಲೈ ಸನತ್ಕುಮಾರನೇ, ನೀನು ನಿಷ್ಕಾಮನೆಂದು ಗರ್ವಪಡುತ್ತಿದ್ದೀಯೇ. ಆದ್ದರಿಂದ ನೀನು ಶರಜನ್ಮನಾಗಿ, ಅಂದರೆ ಶರದಲ್ಲಿ ಶರವಣ, ಅಂದರೆ ಭೂಮಿಯಲ್ಲಿ ಹುಲ್ಲಿನ ನಡುವೆ ಹುಟ್ಟುವಂತಹವನಾಗಿ ಕುಮಾರಸ್ವಾಮಿ ಎಂಬ ಹೆಸರಿನಿಂದ ಹುಟ್ಟಿ ಕಾಮಾರ್ಥನಾಗು ಎಂದು ವಿಷ್ಣುವು ಶಪಿಸಿದಾಗ, ಆ ಸನತ್ಕುಮಾರನು ಕೂಡ ಸರ್ವಜ್ಞನಾದ ನೀನು ಕೊಂಚ ಕಾಲ ನಿನ್ನ ಸರ್ವಜ್ಞತ್ವವನ್ನು ಬಿಟ್ಟು ಅಜ್ಞಾನಿಯಾಗಿರು ಎಂದು ಪ್ರತಿಯಾಗಿ ಶಾಪ ಕೊಡುತ್ತಾನೆ. ಭೃಗುವು ತನ್ನ ಪತ್ನಿಯು ಹತಳಾದುದನ್ನು ಕಂಡು ಕ್ರೋಧಮೂರ್ಛಿತನಾಗಿ, ಎಲೈ ವಿಷ್ಣುವೇ, ನಿನಗೂ ಭಾರ್ಯಾವಿಯೋಗವೂ ಉಂಟಾಗುವುದು ಎಂದು ಶಪಿಸುತ್ತಾನೆ. ಆಗ ಬೃಂದೆಯು, ನೀನು ನನಗೆ ಮೋಸವನ್ನು ಮಾಡಿದೆ, ಆದ್ದರಿಂದ ನೀನು ಸ್ತ್ರೀ ವಿಯೋಗವನ್ನು ನನ್ನ ಶಾಪದಿಂದ ಹೊಂದುವೆ ಎಂದು ಹೇಳುತ್ತಾಳೆ. ಇವೆಲ್ಲವೂ ಭಿನ್ನ ಭಿನ್ನ ಪುರಾಣದ ಕಥೆಗಳು. ವೃಂದೆಗೆ ಹಿಂದೊಮ್ಮೆ ವಿಷ್ಣುವು ಮಾಡಿದ ಮೋಸದಿಂದಾಗಿ ಶಾಪವನ್ನು ಕೊಟ್ಟರೆ, ಭೃಗುಪತ್ನಿಯನ್ನು ಆಕೆ ರಾಕ್ಷಸರಿಗೆ ಸಹಾಯ ಮಾಡುತ್ತಿರುವಳು ಎನ್ನುವ ಕಾರಣದಿಂದಾಗಿ ವಿಷ್ಣುವು ಸಂಹರಿಸಿರುತ್ತಾನೆ. ಆ ಕಾರಣದಿಂದಾಗಿ ಆಕೆಯೂ ಕೂಡ ಇದೇ ಸಮಯದಲ್ಲಿ ಭಾರ್ಯಾವಿಯೋಗದ ಶಾಪವನ್ನು ಕೊಡುತ್ತಾಳೆ. ಮೊದಲೇ ಸನತ್ಕುಮಾರನು ಸ್ವಲ್ಪ ಕಾಲ ಅಜ್ಞಾನಿಯಾಗಿ ಮನುಷ್ಯ ರೂಪದಲ್ಲಿ ಇರುವಂತಹ ಶಾಪವನ್ನು ಕೊಟ್ಟು ಬಿಟ್ಟಿದ್ದಾನೆ. ಪಯೋಷ್ಟಿ ನದಿಯ ತೀರದಲ್ಲಿದ್ದ ದೇವದತ್ತನ ಭಾರ್ಯೆಯು ನೃಸಿಂಹ ವೇಷಧಾರಿಯಾದ ವಿಷ್ಣುವನ್ನು ಕಂಡು ಹೆದರಿ ಮರಣವನ್ನು ಹೊಂದಿದಳು. ಆಗ ಆ ದೇವದತ್ತನು ಹೆಂಡತಿಯ ಮರಣದಿಂದ ದುಃಖಪಡುತ್ತಾ, ನಿನಗೂ ಭಾರ್ಯ ವಿಯೋಗವಾಗಲಿ ಎಂದು ಶಾಪ ಕೊಟ್ಟಿದ್ದ. ಹೀಗೆ ಭೃಗುಕುಮಾರ, ದೇವಶರ್ಮ ಅಥವಾ ದೇವದತ್ತ, ವೃಂದೆ ಇವರೆಲ್ಲರಿಂದ ಶಾಪವನ್ನು ಹೊಂದಿದ ವಿಷ್ಣುವು ಆ ಶಾಪಗಳನ್ನು ಅನುಭವಿಸಿ ತೀರಿಸುವ ಸಲುವಾಗಿ ಮನುಷ್ಯನಾಗುತ್ತಾನೆ. ಹೀಗೆ ವಿಷ್ಣುವಿಗೆ ಬಂದ ಶಾಪದ ಕಾರಣವನ್ನು ನಿನಗೆ ಹೇಳಿದೆನು. ಇನ್ನು ಮುಂದೆ ಆ ವಸಿಷ್ಠ ರಾಮ ಸಂವಾದ ರೂಪವಾದ ರಾಮಾಯಣವೆಲ್ಲವನ್ನು ಹೇಳುವೆನು ಕೇಳು. ಇಂತಿದು 32,000 ಗ್ರಂಥಗಳುಳ್ಳ, ಅಂದರೆ 32,000 ಶ್ಲೋಕಗಳುಳ್ಳ ವಾಲ್ಮೀಕಿ ಮಹರ್ಷಿಯು ಹೇಳಿದ ಶ್ರೀಮದ್ ವಾಸಿಷ್ಠ ರಾಮಾಯಣದಲ್ಲಿ ವಾಸಿಷ್ಠ ರಾಮಾಯಣದ ವೈರಾಗ್ಯ ಪ್ರಕರಣದಲ್ಲಿ ದೇವದೂತನು ಹೇಳಿದ ಮೋಕ್ಷೋಪಾಯವನ್ನು ವಿವರಿಸುವ ಸೂತ್ರಪಾತನಕವೆಂಬ ಮೊದಲನೆಯ ಸರ್ಗ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.